ರಾಶಿಗನುಸಾರ ಈ ನಿಯಮ ಪಾಲಿಸಿದರೆ ಮಾರಣಾಂತಿಕ ಕಾಯಿಲೆಗಳಿಂದ ಮುಕ್ತಿ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಯಾವುದೇ ವ್ಯಕ್ತಿಗೆ ಕಾಡಬಹುದಾದ ಕಾಯಿಲೆಗೂ ಅವರ ರಾಶಿಗೂ ಸಂಬಂಧವಿದೆ. ಯಾವ ರಾಶಿಯವರಿಗೆ ಯಾವ ಕಾಯಿಲೆ ಎದುರಾಗಬಹುದು, ಇದಕ್ಕೆ ರಾಶಿಗನುಗುಣವಾಗಿ ಪರಿಹಾರ ಕ್ರಮಗಳೇನು ಎಂದು ಇಲ್ಲಿ ತಿಳಿಯೋಣ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಕಾಡುವ ಕಾಯಿಲೆಗೂ ಆತನ ರಾಶಿಗೂ ಸಂಬಂಧವಿದೆ. ಇದಕ್ಕೆ ಕಾರಣವೇನೆಂದರೆ ಪ್ರತಿಯೊಂದು ರಾಶಿಗೂ ಬೇರೆ ಬೇರೆ ಅಂಗಗಳಿಗೂ ಮತ್ತು ಅದಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೂ ಒಂದು ರೀತಿಯ ನಂಟಿದೆ. ಜ್ಯೋತಿಷ್ಯದಲ್ಲಿ 12 ರಾಶಿಗಳಿದ್ದು ಇದಕ್ಕೆ ಒಂದು ರಾಶಿ ಚಕ್ರ ಎಂದು ಹೇಳಲಾಗುತ್ತದೆ. ಮಗು ಹುಟ್ಟಿದ ಸಮಯದಲ್ಲಿನ ಗ್ರಹಗಳ ಸ್ಥಿತಿ, ನಕ್ಷತ್ರ ಮತ್ತು ಯೋಗಗಳ ಆಧಾರದ ಮೇಲೆ ಆ ಮಗುವಿನ ರಾಶಿ ಬಗ್ಗೆ ಹೇಳಲಾಗುತ್ತದೆ ಮತ್ತು ಜಾತಕವನ್ನು ರಚಿಸಲಾಗುತ್ತದೆ. ಹುಟ್ಟಿದ ಪ್ರತಿ ವ್ಯಕ್ತಿಗೂ ಸಾವು ಖಚಿತ. ಆದರೆ ಅದಕ್ಕೂ ಮೊದಲು ವ್ಯಕ್ತಿಗಳಿಗೆ ಬೇರೆ ಬೇರೆ ರೀತಿಯಾದ ಶಾರೀರಿಕ ಕಾಯಿಲೆ ಕಾಡುತ್ತದೆ. ಎಲ್ಲರೂ ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಬೇಕಾಗುತ್ತದೆ. ಆದರೆ ಯಾವ ರಾಶಿಯವರು ಯಾವ ಅಂಗಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಜಾಗರೂಕರಾಗಿರಬೇಕೆಂದು ಇಲ್ಲಿ ತಿಳಿಯಿರಿ. ರಾಶಿಗನುಸಾರವಾಗಿ ನಿಮ್ಮ ಶರೀರವನ್ನು ಉತ್ತಮವಾಗಿ ನೋಡಿಕೊಳ್ಳುವುದರಿಂದ ಎಲ್ಲಾ ರೋಗಗಳನ್ನು ದೂರ ಮಾಡಬಹುದಾಗಿದೆ. ಇಲ್ಲಿ ನಾವು ಯಾವ ರಾಶಿಯವರು ಯಾವ ರೀತಿಯ ರೋಗವನ್ನು ಹೊಂದುವ ಸಾಧ್ಯತೆ ಇದೆ, ಅದಕ್ಕೆ ಪರಿಹಾರ ಕ್ರಮವೇನು ಎಂದು ತಿಳಿಯೋಣ. ಮೇಷರಾಶಿ. ಮೇಷರಾಶಿಗೆ ಸೇರಿದ ಜನರಿಗೆ ತಲೆನೋವು, ಕಣ್ಣಿನ ಸಮಸ್ಯೆ, ಬಾಯಿಗೆ ಸಂಬಂಧಿಸಿದ ಸಮಸ್ಯೆ, ಮೈಗ್ರೇನ್, ಖಿನ್ನತೆ ಮತ್ತು ನಿದ್ರಾಹೀನತೆಯಂತಹ ಅನೇಕ ಸಮಸ್ಯೆಗಳು ಕಾಡಬಹುದು. ಆದ್ದರಿಂದ ತಡರಾತ್ರಿಯವರೆಗೆ ನಿದ್ರೆ ಮಾಡದೇ ಇರುವುದು, ಲ್ಯಾಪ್ಟಾಪ್ನಲ್ಲಿ ಹೆಚ್ಚು ಕೆಲಸ ಮಾಡುವುದು ಅಥವಾ ಬಿಸಿಲಿನಲ್ಲಿ ಹೆಚ್ಚು ಹೊತ್ತು ಕೆಲಸ ಮಾಡುವುದನ್ನು ತಪ್ಪಿಸುವುದು ಉತ್ತಮ. ಇದು ಅಗ್ನಿ ಅಂಶದ ರಾಶಿಯಾಗಿದೆ. ಮೇಷರಾಶಿ ದೇಹದ ಮೇಲ್ಭಾಗವನ್ನು ಪ್ರತಿನಿಧಿಸುತ್ತದೆ. ಇವರು ಯಾವಾಗಲೂ ಶಕ್ತಿಯುತರಾಗಿರುತ್ತಾರೆ ಮತ್ತು ಕಾರ್ಯನಿರತರಾಗಿರುತ್ತಾರೆ. ಅದಕ್ಕಾಗಿ ಇವರಿಗೆ ಹೆಚ್ಚಿನ ದೈಹಿಕ ಶಕ್ತಿಯ ಅಗತ್ಯವಿದೆ. ಹಾಗಾಗಿ ಇವರು ಪಾಲಕ್, ಕ್ಯಾರೆಟ್, ಸೋರೆಕಾಯಿ, ಸೌತೆಕಾಯಿ, ಮೂಲಂಗಿ, ಹಣ್ಣುಗಳು, ಹಾಲು, ಮೊಸರು, ಚೀಸ್ ಮುಂತಾದ ವಸ್ತುಗಳನ್ನು ತಿನ್ನಬೇಕು. ವೃಷಭ ರಾಶಿ. ವೃಷಭ ರಾಶಿಗೆ ಸೇರಿದ ಜನರಿಗೆ ಅಸ್ತಮಾ, ಕಣ್ಣಿನ ದೃಷ್ಟಿ, ಮೂಗು ಮತ್ತು ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆ, ವೈರಲ್ ಕಾಯಿಲೆಗಳು ಬೇಗನೆ ಹರಡುತ್ತದೆ. ಹಾಗಾಗಿ ನೀವು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವತ್ತ ಹೆಚ್ಚು ಗಮನ ಹರಿಸಬೇಕು. ಈ ರಾಶಿಯ ಜನರ ಗಂಟಲು ತುಂಬಾ ಸೂಕ್ಷ್ಮವಾಗಿರುತ್ತದೆ. ಇವರಿಗೆ ಗಂಟಲು ಮೂಳೆ, ಕಿವಿ, ಥೈರಾಯ್ಡ್ ಗ್ರಂಥಿ ಮುಂತಾದ ರೋಗಗಳು ಕಾಡಬಹುದು. ಇವರು ಸಿಹಿ ತಿಂಡಿ, ಜಿಡ್ಡಿನ ಆಹಾರವನ್ನು ತಪ್ಪಿಸಬೇಕು. ವೃಷಭ ರಾಶಿಯವರು ಆಹಾರವನ್ನು ತುಂಬಾ ಇಷ್ಟಪಡುತ್ತಾರೆ. ಇವರು ಹೆಚ್ಚಿನ ಪ್ರಮಾಣದಲ್ಲಿ ಸಲಾಡ್, ತರಕಾರಿ, ಹಣ್ಣುಗಳನ್ನು ಸೇವಿಸಬೇಕು. ಮಿಥುನ ರಾಶಿ. ಮಿಥುನ ರಾಶಿಯ ಜನರಿಗೆ ರಕ್ತದ ಕೊರತೆ, ಸೋಂಕು, ನ್ಯುಮೋನಿಯಾ ಕಾಡಬಹುದು. ಇವರು ಚರ್ಮ, ಶ್ವಾಸಕೋಶ, ನರಮಂಡಲ, ಪಕ್ಕೆಲುಬುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೊಂದಬಹುದು. ಈ ರಾಶಿಯವರು ಉತ್ತಮ ಆಹಾರವನ್ನು ಸೇವಿಸಬೇಕು. ಈ ರಾಶಿಯ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ. ಹಾಗಾಗಿ ಈ ರಾಶಿಯವರು ವಿಟಮಿನ್ ಬಿ ಹೊಂದಿರುವ ಆಹಾರ, ಹಾಲು, ಮೊಸರು, ಹಣ್ಣು, ಹಸಿ ತರಕಾರಿಗಳನ್ನು ಸೇವಿಸುವುದು ಒಳ್ಳೆಯದು. ಕಟಕ ರಾಶಿ. ಕಟಕ ರಾಶಿಯ ಅಧಿಪತಿ ಚಂದ್ರ. ಈ ರಾಶಿಯ ಜನರು ಸಣ್ಣ ವಿಷಯಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಮೂಲಕ ಒತ್ತಡಕ್ಕೆ ಒಳಗಾಗುತ್ತಾರೆ. ಕಟಕ ರಾಶಿಯ ಜನರಿಗೆ ಹೃದ್ರೋಗ ಮತ್ತು ರಕ್ತದ ಕಾಯಿಲೆ ಕಾಡಬಹುದು. ನೀವು ಧ್ಯಾನ ಮಾಡುವುದು ಉತ್ತಮ. ಈ ರಾಶಿಯ ಜನರು ಎದೆ, ಹೃದಯ, ಕ್ಯಾನ್ಸರ್, ಹೊಟ್ಟೆ ಮತ್ತು ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಗುರಿಯಾಗುತ್ತಾರೆ. ಹಾಗಾಗಿ ನೀವು ಪ್ರತಿದಿನ ರಾತ್ರಿ ಊಟದ ನಂತರ ಕರಿಮೆಣಸು, ಒಣಶುಂಠಿ, ದಾಲ್ಚಿನಿಯಿಂದ ಮಾಡಿದ ಪುಡಿಯನ್ನು ತೆಗೆದುಕೊಳ್ಳಿ. ಮಾಂಸ ಮತ್ತು ಆಲ್ಕೋಹಾಲ್ ಸೇವನೆ ತಪ್ಪಿಸಿ. ಈ ರಾಶಿಯವರು ಹಾಲು, ಮೊಸರು, ಹಣ್ಣು, ಹಸಿರು ತರಕಾರಿಗಳನ್ನು ತಿನ್ನಬೇಕು. ಪ್ರತಿದಿನ ಮಲಗುವ ಮೊದಲು ಮತ್ತು ಬೆಳಗ್ಗೆ ಎಚ್ಚರವಾದ ನಂತರ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ. ಸಿಂಹ ರಾಶಿ. ಸಿಂಹ ರಾಶಿಯ ಜನರಿಗೆ ಹೊಟ್ಟೆಯ ಸಮಸ್ಯೆ, ಮಲಬದ್ಧತೆ, ಅಜೀರ್ಣದಂತಹ ಕಾಯಿಲೆಗಳು ಕಾಡಬಹುದು. ಹಾಗಾಗಿ ನೀವು ಪ್ರತಿದಿನ ಯೋಗ ಮತ್ತು ಪ್ರಾಣಾಯಾಮ ಮಾಡುವುದು ಒಳ್ಳೆಯದು. ಈ ರಾಶಿಯ ಜನರು ತುಂಬಾ ಶಕ್ತಿಯುತರಾಗಿರುತ್ತಾರೆ.
ಇವರು ಇತರರಿಗಿಂತ ಹೆಚ್ಚು ಶ್ರಮಿಸುತ್ತಾರೆ. ಇವರಿಗೆ ಯಕೃತ್ತು, ಮಧುಮೇಹ, ಹೃದಯ ಸಂಬಂಧಿತ ಕಾಯಿಲೆಗಳು, ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಗುರಿಯಾಗುತ್ತಾರೆ. ಇವರು ಎಣ್ಣೆಯ ಪದಾರ್ಥವನ್ನು ತಪ್ಪಿಸಬೇಕು. ಈ ರಾಶಿಯವರು ಸಸ್ಯಾಹಾರಿ ಆಹಾರ, ಹಣ್ಣು ಇತ್ಯಾದಿಗಳನ್ನು ಸೇವಿಸಬೇಕು. ಕನ್ಯಾ ರಾಶಿ. ಕನ್ಯಾ ರಾಶಿಯ ಜನರಿಗೆ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳಾದ ಅಪೆಂಡಿಕ್ಸ್, ಹೊಟ್ಟೆ ನೋವು, ಅಜೀರ್ಣ, ಯಕೃತ್ತು ಮತ್ತು ಬೆನ್ನು ನೋವು ಕಾಡಬಹುದು. ಹಾಗಾಗಿ ಇವರು ಹೆಚ್ಚಾಗಿ ಆಹಾರದ ಬಗ್ಗೆ ಗಮನ ಹರಿಸಬೇಕು. ಇವರು ಹೊರಗಿನ ಆಹಾರವನ್ನು ಇಷ್ಟಪಡುವುದಿಲ್ಲ. ಇವರು ಎಣ್ಣೆಯ ಪದಾರ್ಥವನ್ನು ತಪ್ಪಿಸಬೇಕು. ಈ ಜನರು ತಮ್ಮ ಆಹಾರದಲ್ಲಿ ಹಾಲು, ಮೊಸರು, ಡೈರಿ ಉತ್ಪನ್ನಗಳನ್ನು ಸೇರಿಸಿದರೆ ಒಳ್ಳೆಯದು. ಈ ರಾಶಿಯವರು ಮಾಂಸ ಮತ್ತು ಮದ್ಯದಿಂದ ದೂರವಿರಬೇಕು. ತುಲಾರಾಶಿ. ತುಲಾ ರಾಶಿಗೆ ಸೇರಿದ ಜನರು ಸ್ವಚ್ಛತೆ ಮತ್ತು ಉತ್ತಮ ಆಹಾರದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಏಕೆಂದರೆ ಇವರಿಗೆ ಮೂತ್ರರೋಗ, ಸಕ್ಕರೆ ಕಾಯಿಲೆ, ಬೆನ್ನಿಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಯಿದೆ. ಇವರು ಸಿಹಿ ತಿಂಡಿ ಮತ್ತು ಎಣ್ಣೆಯ ಪದಾರ್ಥದಿಂದ ದೂರವಿರಬೇಕು. ಇವರು ಆಹಾರದಲ್ಲಿ ಹಣ್ಣು, ಹಾಲು ಮತ್ತು ಹಸಿರು ತರಕಾರಿಗಳಿಗೆ ಆದ್ಯತೆ ನೀಡಬೇಕು. ತುಲಾ ರಾಶಿಯವರು ಬೆನ್ನು ನೋವು ಮತ್ತು ಮೂಳೆ ಸಂಬಂಧಿತ ಕಾಯಿಲೆಗಳಿಗೆ ಹೆಚ್ಚು ಒಳಗಾಗುತ್ತಾರೆ. ಆಲ್ಕೋಹಾಲ್ ಸೇವನೆಯು ಇವರ ಮೂತ್ರಪಿಂಡಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಜನರು ಮೂಲವ್ಯಾಧಿ, ವ್ಯಸನದಂತಹ ಸಮಸ್ಯೆಗಳಿಗೆ ಒಳಗಾಗುತ್ತಾರೆ. ಈ ರಾಶಿಯವರ ದೇಹವು ಬಲವಾಗಿರುತ್ತದೆ, ಆದರೆ ಇವರ ಜೀರ್ಣಕ್ರಿಯೆ ತುಂಬಾ ದುರ್ಬಲವಾಗಿರುತ್ತದೆ. ಇವರಿಗೆ ಹೊಟ್ಟೆಗೆ ಸಂಬಂಧಿಸಿದ ರೋಗ ಕಾಡಬಹುದು. ಬೊಜ್ಜು ಹೆಚ್ಚಿಸುವ ವಸ್ತುಗಳು ಮತ್ತು ಔಷಧಿಗಳಿಂದ ದೂರವಿರಿ. ಇವರು ಹಾಲು, ಹಣ್ಣು, ಹಸಿರು ತರಕಾರಿ, ಅಂಜೂರ, ದಾಳಿಂಬೆ, ಈರುಳ್ಳಿ, ಬೆಳ್ಳುಳ್ಳಿ ಮುಂತಾದ ರಕ್ತವನ್ನು ಹೆಚ್ಚಿಸುವ ವಸ್ತುಗಳನ್ನು ಸೇವಿಸಬೇಕು. ಧನುರಾಶಿ. ಧನು ರಾಶಿಗೆ ಸೇರಿದ ಜನರಿಗೆ ಯಕೃತ್ತು, ಮೂತ್ರಪಿಂಡ ಸಂಬಂಧಿತ ಕಾಯಿಲೆಗಳು ಕಾಡಬಹುದು. ಇವರು ಮದ್ಯಪಾನವನ್ನು ತಪ್ಪಿಸಬೇಕು. ಇವರಿಗೆ ಮೂಳೆ ಮತ್ತು ಸ್ನಾಯುಗಳಿಗೆ ಸಂಬಂಧಿಸಿದ ಸಮಸ್ಯೆ ಎದುರಾಗಬಹುದು. ಧನು ರಾಶಿಯ ಜನರು ತೊಡೆ, ನರಮಂಡಲ, ಚರ್ಮ ಮತ್ತು ಯಕೃತ್ತಿನ ಕಾಯಿಲೆಗಳಿಗೆ ಗುರಿಯಾಗುತ್ತಾರೆ. ಅವರು ಆಲ್ಕೋಹಾಲ್ ಸೇವನೆಯನ್ನು ತಪ್ಪಿಸಬೇಕು. ಹಾಲು ಮತ್ತು ಇತರ ಪ್ರೋಟೀನ್ ಭರಿತ ವಸ್ತುಗಳನ್ನು ಸೇವಿಸಬೇಕು. ರಾತ್ರಿ ಬೇಗನೆ ಆಹಾರವನ್ನು ತಿನ್ನುವುದು ಮತ್ತು ಮಲಗುವ ಮೊದಲು ವಾಕಿಂಗ್ ಮಾಡುವುದು ಒಳ್ಳೆಯದು. ಮಕರ ರಾಶಿ. ಮಕರ ರಾಶಿಗೆ ಸೇರಿದ ಜನರಿಗೆ ಬಿಪಿ, ವಾತ, ಪಿತ್ತ, ಚರ್ಮ ರೋಗ, ಕೂದಲು ಮತ್ತು ಉಗುರು ಸಂಬಂಧಿತ ಸಮಸ್ಯೆ ಕಾಡಬಹುದು. ಈ ರಾಶಿಯ ಜನರು ತಮ್ಮ ಕುಟುಂಬಕ್ಕಾಗಿ ಬದುಕುತ್ತಾರೆ ಮತ್ತು ಅವರಿಗೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನು ಮಾಡಲು ಹೆಚ್ಚು ಶ್ರಮಿಸುತ್ತಾರೆ. ಇವರಿಗೆ ಕೀಲು, ಮೊಣಕಾಲಿಗೆ ಸಂಬಂಧಿಸಿದ ರೋಗಗಳು ಬರುವ ಸಾಧ್ಯತೆ ಇದೆ. ಅವರು ಸರಳ ಆಹಾರವನ್ನು ಹೆಚ್ಚು ಇಷ್ಟಪಡುತ್ತಾರೆ. ಸಂತೋಷದ ವಾತಾವರಣ ಮತ್ತು ಲಘು ವ್ಯಾಯಾಮವು ಅವರಿಗೆ ಒಳ್ಳೆಯದು. ಕುಂಭರಾಶಿ. ಕುಂಭ ರಾಶಿಯ ಜನರಿಗೆ ಮಾನಸಿಕ ಕಾಯಿಲೆ, ದೇಹದ ಸೆಳೆತ, ಮೂಳೆ ನೋವು ಮುಂತಾದ ಸಮಸ್ಯೆಗಳು ಎದುರಾಗಬಹುದು. ದೈಹಿಕವಾಗಿ ಸಕ್ರಿಯವಾಗಿರುವುದು, ನಿಯಮಿತವಾಗಿ ಜಾಗಿಂಗ್, ಜಿಮ್, ವ್ಯಾಯಾಮಗಳನ್ನು ಮಾಡಬೇಕು. ಕುಂಭ ರಾಶಿಯವರು ಬುದ್ಧಿವಂತರು. ಇವರಿಗೆ ಪಾದ, ರಕ್ತ ಪರಿಚಲನೆಗೆ ಸಂಬಂಧಿಸಿದ ಕಾಯಿಲೆಗಳು, ಕ್ಯಾನ್ಸರ್, ನರಕ್ಕೆ ಸಂಬಂಧಿಸಿದ ಸಮಸ್ಯೆ ಕಾಡಬಹುದು. ಇವರು ಹಾಲು, ಮೊಸರು, ಚೀಸ್, ಸಲಾಡ್, ಕ್ಯಾರೆಟ್ ಮತ್ತು ಹಣ್ಣುಗಳನ್ನು ಸೇವಿಸಬೇಕು. ಮೀನರಾಶಿ. ಮೀನರಾಶಿಯವರು ಅಲರ್ಜಿ, ಸಂಧಿವಾತ, ಚರ್ಮ ಮತ್ತು ರಕ್ತದ ಕಾಯಿಲೆಗಳಿಗೆ ಹೆಚ್ಚು ಒಳಗಾಗಬಹುದು. ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಿ. ಈ ರಾಶಿಯ ಜನರ ದೇಹವು ಸಾಕಷ್ಟು ದುರ್ಬಲವಾಗಿರುತ್ತದೆ. ಇವರು ಕಾಲ್ಬೆರಳುಗಳಿಗೆ ಸಂಬಂಧಿಸಿದ ಕಾಯಿಲೆ, ಕೀಲು ನೋವು ಮುಂತಾದ ಸಮಸ್ಯೆಗಳಿಗೆ ಗುರಿಯಾಗುತ್ತಾರೆ. ಈ ರಾಶಿಯವರು ಆಹಾರದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಹುಳಿ, ಸಿಹಿ ಮತ್ತು ಎಣ್ಣೆಯ ಪದಾರ್ಥ ತಿನ್ನುವುದು ತಪ್ಪಿಸಬೇಕು. ಮಾದಕ ವಸ್ತುಗಳನ್ನು ಸಹ ತಪ್ಪಿಸಬೇಕು. ಈ ರಾಶಿಯವರು ಹಾಲು, ಸಲಾಡ್, ಹಣ್ಣು, ಹಸಿರು ತರಕಾರಿಗಳನ್ನು ಸೇವಿಸಬೇಕು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.